ರಾಜ್ಕುಮಾರ್ ಬಗ್ಗೆ ಆಡಿರೋ ಮಾತುಗಳು, ಹರಿಸಿರೋ ರೀತಿ, ಇದನ್ನೆಲ್ಲ ನೋಡಿದಾಗ ಮತ್ತು ತಮ್ಮ ನುಡಿಮುತ್ತುಗಳನ್ನು ಕೇಳಿದಾಗ ಏನು ಪ್ರತಿಕ್ರಿಯೆ ಸೂಚಿಸೋದು, ಏನು ಹೇಳೋದು ಇದಕ್ಕೆ ಅಂತ ಬಹಳ ಹೊತ್ತಿಂದ ನಾನು ಯೋಚನೆ ಮಾಡ್ತೀನಿ. ಯಾವ ರೀತಿ ಸಂಬೋಧನೆ ಮಾಡೋದು ಇದನ್ನು? ತಾವು ಏನೇನು ಹೇಳಿದಿರೋ, ಯಾವ ನುಡಿಮುತ್ತುಗಳನ್ನು ನೀವು ಆಡಿದ್ದೀರೋ, ಯಾವ ರೀತಿ ಹರಸಿದ್ದೀರೋ, ಇದಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನೀವು ಹರಿಯೋದು, ಆಶೀರ್ವಾದ ಮಾಡಿರೋದು, ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೇ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ಳೋದು. ಅದು ಕೃತಜ್ಞತೆ ಅಂತ ಹೇಳಿದ್ರೆ ಅಥವಾ ನಿಮಗೆ ತುಂಬ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಆದ್ದರಿಂದ ಆ ನುಡಿಮುತ್ತುಗಳನ್ನು ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೆಲ್ಲ ಶ್ರೇಷ್ಠ ಅಂತ ನನಗೆ ಅನಿಸ್ತದೆ. ಹೇಳಿದ್ರಿ, ತಾವು ಯಾವ ಒಂದು ಪ್ರಶಸ್ತಿ ಪ್ರತಿಷ್ಠೆ ಇದುವರೆಗೂ ನನ್ನ ಬುದ್ಧಿ ಬಲ್ಲಾಗಲಿಲ್ಲ, ಅದು ಯಾವುದಕ್ಕೂ ಅಂಟ್ಕೊಂಡು ಅಭ್ಯಾಸನೂ ಇಲ್ಲ, ಅದರ ವಿಷಯನೂ ನನಗೆ ಗೊತ್ತಿಲ್ಲ ಅಂದರೆ ಕಾರಣ ಇಷ್ಟೇ, ಓದ್ದವನಲ್ಲ ನಾನು, ಪದವೀಧರನಲ್ಲ. ನಮ್ಮ ಅಪ್ಪಾಜಿ, ನಮ್ಮ ತೀರ್ಥರೂಪರು ಚಿಕ್ಕತನದಿಂದ ನಮ್ಮನ್ನು ಓದಿಸೋದಕ್ಕೆ ಅನುಕೂಲ ಇಲ್ಲದೇ ಇರೋದ್ರಿಂದ ಆವತ್ತಿನ ಕಾಲ ಆಗಿತ್ತು. ನಮ್ಮನ್ನು ಹೆದರಿಸಿ ಹೊಡೆದು ಬಡಿದು ನಮ್ಮನ್ನು ಇವತ್ತಿನ ದಿವಸ ಎಲ್ಲರೂ ತಮ್ಮಗಳ ಜೊತೆಯಲ್ಲಿ ಇಷ್ಟರ ಮಟ್ಟಿಗೆ ನಿಂತ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ದಾರಿ ನಮಗೆ ಸಿಕ್ಕಬೇಕಾದ್ರೆ ಅವರು ತೋರಿಸಿದಂಥ ಮಾರ್ಗದರ್ಶನ, ಅವರು ಹೊಡೆತ, ಅವರು ಬಡಿತ, ಯಾತಕ್ಕೆಂದರೆ ಹೃದಯ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಹೊರಗಡೆ ಮಾತ್ರ ಶತ್ರು ಥರ ನೋಡ್ತಾಯಿದ್ರು. ನಮ್ಮ ನಡೆ, ನುಡಿ, ಭಾವನೆ, ಯಾವ ರೀತಿ ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋವಂಥದ್ದನ್ನೆಲ್ಲ ಆಗಾಗ ಕಿವಿನಲ್ಲಿ ಹೇಳ್ತಾ ಇರೋರು, ಹೀಗೇ ನಡಿಬೇಕು, ಇದೇ ರೀತಿ ನಡಿಬೇಕು. ನಾಳೆ ಯಾರಾದರೂ ನಾನು ಸಾಯದೆ ಬದುಕಿದ್ರೆ ಕೇಳ್ತಾರೆ, ಸ್ವಾಮಿ ಮುತ್ತರಾಜು ನಿಮ್ಮ ಮಗನ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ಅಂದರೆ, ಇಲ್ಲ ಸ್ವಾಮಿ, ಅವನು ನನ್ನ ಮಗ ಅಲ್ಲ, ನಾನು ಅವನ ಮಗ ಅಂತ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದು ಇವತ್ತಿಗೂ ಕಿವಿಲಿ ಗಂಟೆ ಹೊಡೆದಾಗಿ ನನಗೆ ಕೇಳ್ತಾ ಇರುತ್ತೆ. ಈ ಮೊದಲನೇ ದೇವರುಗಳು, ತಾಯಿ ತಂದೆ, ಅವರ ಮಾರ್ಗದರ್ಶನ. ಅನಂತರ ನಾನು ಅವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ತಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ.